ಹಾಯ್ ಎಲ್ಲರಿಗೂ. ಬುಧವಾರ ಮತ್ತು ಗುರುವಾರದ ಫುಲ್ ವ್ಲಾಗ್ ಇದರಲ್ಲಿದೆ. ಬುಧವಾರಕ್ಕೆ ನಾನು ಬೆಳಗ್ಗೆ ತಿಂಡಿಗೆ ಚೇಣಿಕಾಯಿ ಪಲ್ಯ ಹಾಗೆ ಚಪಾತಿ ಮಾಡ್ಕೊಂಡಿದ್ದೆ. ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆನ ಹಾಕಿ ನೆಕ್ಸ್ಟು ಕರಿಬೇವಿನ ಸೊಪ್ಪು, ಇದಕ್ಕೆ ಸ್ವಲ್ಪ ಇಂಗು ಸಹ ಸೇರಿಸ್ಕೊತಿದ್ದೀನಿ. ಚೇಣಿಕಾಯಿ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗುತ್ತೆ, ಹಾಗಾಗಿ ಸ್ವಲ್ಪ ಇಂಗುನ ಸೇರಿಸ್ಕೊಂಡ್ರೆ ಆ ಥರದ ಫೀಲೆಲ್ಲ ಏನೂ ಆಗೋಲ್ಲ, ಬ್ಲೋಟಿಂಗ್ ಫೀಲೆಲ್ಲ ಯಾವುದೇ ಕಾರಣಕ್ಕೂ ಆಗೋಲ್ಲ. ಅದಕ್ಕೇ ಸ್ವಲ್ಪ ಕಡಲೆಬೇಳೆ ಸಹ ಹಾಕ್ಕೊಳ್ತಾ ಇದ್ದೀನಿ. ನೆನೆಸಿದ ಕಡಲೆ ಕೂಡ ಹಾಕಿದ್ರು ಚೆನ್ನಾಗಿರುತ್ತೆ. ನಾನು ಕಡಲೆಬೇಳೆನ ಹಾಕ್ಕೊಳ್ತೀನಿ. ಅದಾದ ನಂತರ ಈರುಳ್ಳಿ ಕಟ್ ಮಾಡಿಟ್ಟಿದ್ದಂಥ ಈರುಳ್ಳಿನ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು. ನೆಕ್ಸ್ಟು 2 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇದೆ, ಅದನ್ನೇ ಹಾಕ್ಕೊಂಡಿದ್ದೆ. ನೆಕ್ಸ್ಟು ಅದಕ್ಕೆ ಟೊಮೊಟೊನ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿದ್ದೀನಿ. ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ, ಹಾಗಾಗಿ 2 ಹಾಕ್ಕೊಂಡೆ. ನೆಕ್ಸ್ಟು ಇದಿಷ್ಟನ್ನು ನೀಟಾಗಿ ಚೇಣಿಕಾಯಿ ಕಟ್ ಮಾಡಿದ್ದು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅರಶಿನ ಪುಡಿನ ಹಾಕಿ ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಅದಾದ ನಂತರ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಒಂದೂವರೆ ಗ್ಲಾಸಷ್ಟು ನೀರನ್ನ ಹಾಕಿಬಿಟ್ಟು ಇದನ್ನ ಬೇಯೋಕ್ಕೆ ಇಡ್ತಿದ್ದೀನಿ. ಇದು ಬೇಯೋಷ್ಟರೊಳಗೆ ನಾನು ಸ್ವಲ್ಪ ಬೇಳೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತೀನಿ. ಯಾಕೆಂದರೆ ಮನೇಲಿ ತುಂಬ ಕೆಲಸ ಇರೋದ್ರಿಂದ ಸಾಂಬಾರನ್ನು ಬೆಳಗ್ಗೆನೇ ರೆಡಿ ಮಾಡಿರ್ತಿದ್ದೀನಿ ಇವತ್ತು. ಹಾಗೆ ಒಂದು ಕುಕ್ಕರಿಗೆ ಸ್ವಲ್ಪ ಬೇಳೆ ಹಾಕಿಬಿಟ್ಟು ಅದನ್ನು ನೀಟಾಗಿ ವಾಶ್ ಮಾಡಿ ತಂದಿದ್ದೀನಿ. ಅದಕ್ಕೆ ಒಂದು ಮೀಡಿಯಮ್ ಸೈಜಿನ ಟೊಮೊಟೊ 1, ಹಾಗೆ ಸಣ್ಣ ಈರುಳ್ಳಿ 2 ಹಸಿರು ಮೆಣಸಿನ್ಕಾಯಿ, ಒಂದು 6ರಿಂದ 7 ಎಸಳಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿಬಿಟ್ಟು ಇದಕ್ಕೆ ನಾನೀಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಅರಿಶಿನ ಪೌಡ್ರನ್ನ ಹಾಕ್ಕೊಂಡಾದ ನಂತರ ನಾವಿದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಮನೇಲಿ ತುಂಬಾ ಕೆಲಸ ಇರೋದ್ರಿಂದ ಸಾಂಬಾರು ಮಾಡಿಟ್ಕೊಂಡೆ ಮತ್ತೆ ಮಾಡೋದೆಲ್ಲ ಈಸಿ ಆಗುತ್ತಲ್ಲ, ಹಾಗಾಗಿ ಬೇಳೆ ಸಾಂಬಾರು ಫಸ್ಟೇ ಮಾಡ್ಕೊಳ್ತಿದ್ದೀನಿ. ಹಾಗೆ ಇದಕ್ಕೆ ಬೇಯೋಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದನ್ನು ನಾನು 4 ವಿಷಲ್ ಮಾಡ್ಕೊಳ್ತೀನಿ. ಬೇಳೆ ಹಾಕಿರುವಂಥ ಟೊಮೊಟೊ, ಈರುಳ್ಳಿ ಪ್ರತಿಯೊಂದು ನೀಟಾಗಿ ಬೇಯಬೇಕು, ಹಾಗಾಗಿ 4 ವಿಷಲ್ ಬರ್ಸ್ಕೊಳ್ತೀನಿ. ಹಾಗೆ ಅದನ್ನು ರೆಡಿ ಮಾಡೋಷ್ಟರೊಳಗೆ ಇಲ್ಲಿ ಚೇಣಿಕಾಯಿ ಎಲ್ಲ ನೀಟಾಗಿ ಬೆಂದಿದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು, ಅವಾಗ ಚೆನ್ನಾಗಿರುತ್ತೆ. ಪಲ್ಯ ರೆಡಿ ಆದ ನಂತರ ಸ್ವಲ್ಪ ಚಪಾತಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಇವತ್ತು ಸ್ವಲ್ಪ ಟೈಮ್ ಇತ್ತು, ಹಾಗೆ ಸ್ವಲ್ಪ ಲೇಯರ್ಡ್ ಚಪಾತಿ ಮಾಡಿಕೊಡೋಣ ಒಂದೆರಡು ಅನುಜಿಗೆ ಅಂತ ಹೇಳ್ಬಿಟ್ಟು ಈ ಥರ ಚಪಾತಿನ ರೌಂಡಿಗೆ ಮಾಡಿಕೊಂಡು ಒಂದು ಸೈಡಿಗೆ ಸ್ವಲ್ಪ ಎಣ್ಣೆ, ಇನ್ನೊಂದು ಸೈಡಿಗೆ ಚಪಾತಿ ಹಿಟ್ಟು, ಗೋಧಿ ಹಿಟ್ಟು, ಅದೇ ಥರ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಮಾಡಿಕೊಂಡು ಇದನ್ನು ನಾವು ಲಟ್ಟಿಸ್ಕೊಂಡು ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿ ಲೇಯರ್ ಆಗಿ ಚಪಾತಿ ಸಿಗುತ್ತೆ, ತಿನ್ನೋಕ್ಕೂ ತುಂಬ ಖುಷಿ ಆಗುತ್ತೆ. ಹಾಗಾಗಿ ಇವತ್ತು ನಾನು ಅವನಿಗೆ ಈ ಥರ ಮಾಡಿಕೊಡ್ತಾ ಇದ್ದೀನಿ. ಇನ್ನೊಂದೇನು ಅಂತ ಹೇಳಿದರೆ, ಯಾರು ಚೆನ್ನಾಗಿ ಚಪಾತಿ ಮಾಡುವಾಗ ಶೇಪ್ಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾರೆ, ಅಂದರೆ ರೌಂಡ್ ಶೇಪು ಮತ್ತು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರು ಮ್ಯಾಥ್ಸಲ್ಲಿ ತುಂಬ ಸ್ಪೀಡ್ ಇರ್ತಾರೆ ಅಂತ ಅರ್ಥ. ಯಾರು ಕರೆಕ್ಟಾಗಿ ಶೇಪೆಲ್ಲ ಮಾಡೋಕ್ಕೆ ಬರಲ್ಲ ಅವರಿಗೆ ಮ್ಯಾಥ್ಸಲ್ಲಿ ಸ್ವಲ್ಪ ವೀಕ್ ಇರ್ತಾರೆ ಅಂತ ಅರ್ಥ ಅಂತೇಳಿ ನನ್ನ ಕ್ಲಾಸಲ್ಲಿ ಸರ್ ಹೇಳಿದ್ದು ಇನ್ನೂ ನೆನಪಿದೆ. ಹಾಗೆ ನಾನು ಮಾಡಿರೋ ಚಪಾತಿ ನೋಡಿದರೆ ಗೊತ್ತಾಗ್ತಿರ್ಬೋದು ನಾನು ಸ್ವಲ್ಪ ವೀಕೆ ಮ್ಯಾಥ್ಸಲ್ಲಿ ಅಂತ. ಹಾಗೆ ನನಗೆ ಇಷ್ಟನೂ ಆಗ್ತಿರಲಿಲ್ಲ ಮ್ಯಾಥ್ಸ್ ಅಂದರೆ, ತುಂಬ ಕಷ್ಟ ಅನ್ನಿಸ್ತಿತ್ತು. ಇವತ್ತು ನಾನು ಸ್ನ್ಯಾಕ್ಸ್ ಬಾಕ್ಸಿಗೆ ಪಪ್ಪಾಯ ಮತ್ತು ಡ್ರೈ ಆಮ್ಲ ಇಟ್ಟಿದ್ದೀನಿ. ಹಾಗೆ ಲಂಚ್ ಬಾಕ್ಸಿಗೆ ಚಪಾತಿ, ಪಲ್ಯ, ಕ್ಯಾರೆಟ್ ಮತ್ತು ರಾಗಿದು ಸ್ವೀಟ್ ಇಟ್ಟಿದ್ದೀನಿ. ಅನುಜೆಲ್ಲ ಸ್ಕೂಲಿಗೆ ಹೋಗಾದ ನಂತರ ನಾನು ಇನ್ನೂ ಕ್ಲೀನಿಂಗ್ ಕೆಲಸ ತುಂಬ ಇತ್ತಲ್ಲ, ಹಾಗೆ ಗ್ಲಾಸಿಂದು ಐಟಮ್ಸ್ನೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಇದನ್ನು ವಾಶ್ ಮಾಡಬೇಕಂದ್ರೆ ತುಂಬ ಭಯ ಅನಿಸುತ್ತೆ. ಒಂದು ಸ್ವಲ್ಪ ಮಿಸ್ಸಾಗಿ ಕೆಳಗೆ ಬಿದ್ದರೂ ಎಲ್ಲ ಒಡೆದೋಗ್ಬಿಡುತ್ತೆ, ಹಾಗಾಗಿ ನಿಧಾನಕ್ಕೆ ವಾಶ್ ಮಾಡ್ಕೊತಾ ಇದ್ದೆ. ಹಾಗೆ ಬೆಡ್ರೂಮ್ನು ಎಲ್ಲ ನೀಟಾಗಿ ಐಟಮ್ಸ್ನೆಲ್ಲ ಹೊರಗೆ ಇಟ್ಬಿಟ್ಟು ಹಾಗೆ ಇದನ್ನು ಕ್ಲೀನ್ ಮಾಡ್ಕೊಳ್ತಿದ್ದೆ. ಧೂಳೆಲ್ಲ ಹೊಡೆದು ಎಲ್ಲ ಈ ಥರ ಇಟ್ಟಿದ್ದೀನಿ, ಎಲ್ಲ ತೆಗೆದಿಟ್ಟಿದ್ದೀನಿ. ಹಾಗೆ ತೊಳೆದಿಟ್ಟಿರೋ ಐಟಮ್ಸ್ ಎಲ್ಲ ಹೊರಗೆ ಇಟ್ಟಿದ್ದೆ ಬಿಸಿಲಿಗೆ. ಸಡನ್ನಾಗಿ ಮಳೆ ಬಂದುಬಿಡ್ತು, ಏನು ಮಾಡಬೇಕು ಅಂತಲೇ ಗೊತ್ತಾಗಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಧಾನ ಬರ್ತಿತ್ತು, ಬೇಗ ಎಲ್ಲ ತೆಗೆದು ಒಳಗಿಟ್ಬಿಟ್ಟೆ. ಎಲ್ಲ ಒಳಗಿಟ್ಟು ಇನ್ನೇನು ಲಾಸ್ಟ್ ಎಂಡಿಂಗ್ ಅನ್ನೋಷ್ಟರೊಳಗೆ ಸರಿ ಮಳೆ ಬಂದುಬಿಡ್ತು.
ಸೊ ಒಂದು ಸ್ವಲ್ಪ ಬಚಾವಾಗಿಬಿಟ್ಟೆ ನಾನು. ಎಲ್ಲ ನನಿಲಿಲ್ಲ, ಒಂದು ಸ್ವಲ್ಪ ನನೀತು ಅಷ್ಟೇ, ಬಿಟ್ಟರೆ ಜಾಸ್ತಿ ಏನೂ ಆಗಲಿಲ್ಲ. ಸ್ವಲ್ಪ ಬಟ್ಟೆ ಮಾತ್ರ ಸ್ವಲ್ಪ ನೆನೆದ್ಬಿಡ್ತು. ಸೊ ಇಲ್ಲೇ ಎಲ್ಲ ತಂದು ಹಾಕ್ಬಿಡ್ತಿದ್ದೀನಿ. ಈಗೆಲ್ಲ ಮೇಲೆ ಶಿಫ್ಟ್ ಮಾಡಬೇಕು ಇದನ್ನು. ಹಾಗೆ ಸ್ವಲ್ಪ ಎಲ್ಲ ಕೆಲಸ ಮುಗಿದ ನಂತರ ನಾನು ಹಾಗೆ ಹೇರಿಗೆ ಒಂಚೂರು ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಧೂಳೆಲ್ಲ ಹೊಡೆದು ಇದಾಗಿತ್ತಲ್ಲ, ಸೊ ಹೇರ್ ಪ್ಯಾಕ್ ಅಪ್ಲೈ ಮಾಡಿ ಅದಾದ ನಂತರ ನೀಟಾಗಿ ಸ್ನಾನ ಮಾಡೋಣ ಅಂದ್ಕೊಂಡೆ. ಸೊ ಏರ್ ಪ್ಯಾಕ್ ತುಂಬ ಇತ್ತು, ಅದನ್ನೆಲ್ಲ ಒಟ್ಟಿಗೆ ಅಪ್ಲೈ ಮಾಡಿಬಿಟ್ಟೆ. ಇನ್ನು ಸ್ವಲ್ಪ ಉಳಿಸೋದು ಯಾಕೆ ಅಂತೇಳ್ಬಿಟ್ಟು ಈಗ ಅಪ್ಲೈ ಮಾಡಿದರೆ ನನ್ನ ಹೇರ್ ಸ್ಟೈಲ್ ಏನು ಚೆನ್ನಾಗಾಗ್ಬಿಡ್ತು ಗೊತ್ತಾ. ಈ ಥರ ಹೇರ್ ಸ್ಟೈಲ್ ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅನಿಸಿದೆ, ಏನೋ ಒಂಥರ ಡಿಫ್ರೆಂಟಾಗಿದೆ. ಸೊ ಸ್ನಾನ ಎಲ್ಲ ಆದ ನಂತರ ಹಾಗೆ ಹೊರಗಡೆ ಬಂದೆ. ಹಾಗೆ ಎಲ್ಲ ಕೆಲಸ ಮುಗಿಯೋತ್ತಿಗೆ 7:30 ಎಲ್ಲ ಆಗಿತ್ತು, 7:30 ಮೇಲಾಗಿತ್ತು. ಹೀಗೆ ಆಕಾಶ ನೋಡ್ತಿದ್ರೆ ನೋಡಿ, ಚಂದ್ರ ಮೋಡಗಳ ಮಧ್ಯೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ. ಹಾಗೆ ಅನುಜ್ ಪಕ್ಕದ ಮನೆಗೆ ಬಂದಿದ್ದ, ಅವನೆಲ್ಲ ಆಟಾಡ್ತಿದ್ದ, ಅವನ್ನ ಕರ್ಕೊಂಡು ಹೋಗೋಣ ಅಂತ ನಾನು ಬಂದಿದ್ದೆ. ಹಾಗೆ ಸ್ವಲ್ಪ ಹೊತ್ತು ಇಲ್ಲೇ ಮಾತಾಡಿಕೊಂಡು ಮನೆಗೆ ಹೋದ್ವಿ ನಾವಿಬ್ಬರು. ನೆಕ್ಸ್ಟ್ ಡೇಗೆ ನಾನು ನೀರು ದೋಸೆಗೆ ನೆನೆಯೋಕೆ ಹಾಕ್ಕೊಂಡಿದ್ದೆ. ನೈಟೇ ನೆನೆಯೋಕೆ ಹಾಕಿದ್ದೆ. ಅದನ್ನು ಬೆಳಗ್ಗೆ ಎದ್ಬಿಟ್ಟು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಗುರುವಾರದ್ದು ಕಂಟಿನ್ಯೂ ವ್ಲಾಗ್ ಆಗಿದೆ. ಈಗ ನಾನು ಇದಕ್ಕೆ ಅಕ್ಕಿನ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನು ನೆನೆಯೋಕ್ಕೆ ಹಾಕ್ಕೊಳ್ಳುವಾಗಲೇ ಚೆನ್ನಾಗಿ ವಾಶ್ ಮಾಡಿ ನೆನೆಯೋಕ್ಕೆ ಹಾಕ್ಕೊಂಡಿರ್ತೀನಿ. ಓಕೆ, ಇದನ್ನು ಮಿಕ್ಸಿ ಜಾರಿಗೆ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ತುಂಬ ನೀಟಾಗಿ, ಅಂದರೆ ಫುಲ್ಲು ನಯಸ್ಸಾಗಿ ರುಬ್ಬಬೇಕು. ಈ ಥರ ಮೇಲ್ಗಡೆ ನೊರೆ ನೊರೆ ಕಾಣ್ತಿದೆಯಲ್ಲ, ಅಲ್ಲಿವರೆಗೂ ನಾವು ಚೆನ್ನಾಗಿ ರುಬ್ಕೋಬೇಕು. ಅದಾದ ನಂತರ ಆ ಹಿಟ್ಟನ್ನು ಈ ಥರ ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ತುಂಬ ನಯಸ್ಸಾಗಿ ರುಬ್ಕೋಬೇಕು, ಮೇಲೆ ನೊರೆ ನೊರೆ ಈ ಥರ ಬರಬೇಕು, ಅಲ್ಲಿವರೆಗೂ ರುಬ್ಕೊಂಡ್ರೆ ನೀರು ದೋಸೆಗೆ ಕರೆಕ್ಟಾಗಿರುತ್ತೆ. ಹಾಗೆ ನೀರು ದೋಸೆಗೆ ನೀರನ್ನ ಹಾಕ್ಕೋಬೇಕು ಚೆನ್ನಾಗಿ. ಹಿಟ್ಟಿಗೆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನೀರನ್ನ ನಾವು ಎಷ್ಟು ಹಾಕ್ಕೋಬೇಕಂದ್ರೆ ಸ್ವಲ್ಪ ನಿಮಗೆ ಉಯ್ಕೊಳ್ಳೋ ಹಾಗೆ ಇರಬೇಕು. ಎತ್ತಿ ಈಗ ಬಿಟ್ಟರೆ ನೀಟಾಗಿ ಕೆಳಗೆ ಈ ಥರ ನೋಡಿ ನೊರೆ ನೊರೆ ಕಾಣಿಸಿದೆ ಗೊತ್ತಾ, ಹಿಟ್ಟಿನ ಮೇಲ್ಗಡೆ ನಿಮಗೆ ಕಾಣಿಸ್ತಿರ್ಬೋದು. ಈ ಥರ ನೀವು ಹಿಟ್ಟನ್ನ ಮೇಲಿಂದ ಹೀಗೆ ಹಾಕುವಾಗ ಇದರಲ್ಲೂ ಅಷ್ಟೇ ಮೇಲೆ ಈ ಥರ ನೊರೆ ನೊರೆ ಬರ್ತಾ ಇದೆ ಅಂತ ಹೇಳಿದರೆ ನಿಮಗೆ ಹಿಟ್ಟಿನ ಹದ ಸರಿ ಇದೆ ಅಂತ. ಹಾಗೆ ನೀರು ದೋಸೆಗೆ ಚಟ್ನಿ ಮಾಡ್ಕೋಬೇಕಲ್ವ. ಇವತ್ತು ನಾನು ಈ ದೊಡ್ಡ ಪತ್ರೆ ಚಟ್ನಿ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ಸ್ವಲ್ಪ ದೊಡ್ಡ ಪತ್ರೆ ಎಲೆ ತಗೊಂಡು ಅದನ್ನು ವಾಶ್ ಮಾಡಿಬಿಟ್ಟು ಈ ಥರ ಒಂದು ತವಾದಲ್ಲಿ ನಾನು ಬಿಸಿ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೊಂಡಾದ ನಂತರ ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಮತ್ತು ದೊಡ್ಡ ಪತ್ರೆ ಎಲೆ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಇದಕ್ಕೇ ಒಂದು ಎರಡು ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಳಿ, ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಒಂದು ಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಚಟ್ನಿ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಒಗ್ಗರಣೆನ ಹಾಕ್ಕೊಂಡ್ರೆ ಆಯಿತು, ಚಟ್ನಿ ರೆಡಿ ಆಗುತ್ತೆ. ಹಾಗೆ ದೊಡ್ಡ ಪತ್ರೆ ಚಟ್ನಿ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ಆಗಾಗ ಇದನ್ನ ದೊಡ್ಡ ಪತ್ರೆ ಎಲ್ಲ ಮನೆ ಹತ್ರ ಇದ್ದರೆ ಮಾಡಿ ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ನೀರು ದೋಸೆ ಮಾಡ್ಕೊಳ್ತಿದ್ದೀನಿ. ಈ ತವ ನಂದು ಹೊಸದು, ಆ ತವದಲ್ಲಿ ಮಾಡ್ಕೊಳ್ತಿದ್ದೀನಿ. 2ನೇ ಸರಿ ಮಾಡ್ತಿರೋದು ಇದರಲ್ಲಿ. ಹಾಗಾಗಿ ನೀರು ದೋಸೆ ಸ್ಟಾರ್ಟಿಂಗ್ ಸ್ವಲ್ಪ ಎದ್ದೊಳೋಕ್ಕೆ ಕಷ್ಟ ಆಗುತ್ತೆ, ಆಮೇಲೆ ಸರಿ ಹೋಗುತ್ತೆ. ಆಮೇಲೆ ಒಂದು 2-3 ದೋಸೆ ಮಾಡುವಾಗ ಆವಾಗ ನೀಟಾಗಿ ಬರುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ನನಗೆ ಈ ಥರ ಸೈಡಲ್ಲಿ ಒಂಚೂರು ಬಿಡಿಸ್ಕೊಡ್ಬೇಕಾಗುತ್ತೆ ಅಷ್ಟೇ, ಮತ್ತೆ ಬರುತ್ತೆ. ಹಾಗೆ 2-3 ದೋಸೆ ಇದೇ ಥರ ಮಾಡಿಕೊಂಡ್ರೆ ನೀಟಾಗುತ್ತೆ. ಮೊದಲೆಲ್ಲ ಏನು ಗೊತ್ತಾ, ನಾವು ಸಣ್ಣವರಿರೋತ್ತಿಗೆ ನಮ್ಮ ಮನೇಲೆಲ್ಲ ದೋಸೆ ತವ, ನೀರು ದೋಸೆ ಆಗಲಿ ಇದೇ ಥರ ತವದಲ್ಲೇ ಮಾಡ್ತಿದ್ದಿದ್ದು. ಬಟ್ ಹೋಗ್ತಾ ಏನಾಗ್ಬಿಡ್ತು ಅಂತ ಹೇಳಿದ್ರೆ ಎಲ್ಲ ನಾನ್ ಸ್ಟಿಕ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈ ಪಾತ್ರೆಗಳೆಲ್ಲ ಕಾಣ್ದಲೇ ಹೋಗ್ಬಿಡ್ತು. ಅದಾದ ನಂತರ ಮತ್ತೆ ಈಗ ಇದೇ ರಿಟರ್ನ್ ಬಂದುಬಿಟ್ಟಿದೆ. ಈಗ ಆಲ್ಮೋಸ್ಟ್ ಎಲ್ಲ ನೋಡಿದರೆ ಇದೇ ಥರ ತವ, ಕಬ್ಬಿಣದ ತವಗಳೇ ಎಲ್ಲ ಕಡೆ ಕಾಣಿಸುತ್ತೆ. ಅದೇ ಹಳೆ ಏನು ಮೆಥಡ್ ಇತ್ತು ಅದೇ ವಾಪಸ್ ಬರ್ತಿದೆ ಅಷ್ಟೇ. ಹಾಗೆ ನೀರು ದೋಸೆ ಎಲ್ಲ ರೆಡಿ ಮಾಡಿ ಆಯಿತು. ನಾನು ಸ್ನ್ಯಾಕ್ಸ್ ಬಾಕ್ಸಿಗೆ 2 ಬನಾನಾ ಮತ್ತು ಡ್ರೈ ಗ್ರೇಪ್ಸ್ನ ಇಟ್ಟಿದ್ದೆ. ಲಂಚ್ ಬಾಕ್ಸಿಗೆ ನೀರು ದೋಸೆ ಚಟ್ನಿ, ಹಾಗೆ ತೆಂಗಿನಕಾಯಿ, ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ. ತೆಂಗಿನಕಾಯಿ ಜೊತೆ ಬೆಲ್ಲ ಮಿಕ್ಸ್ ಮಾಡಿ ಕೊಡೋದ್ರಿಂದ ಹೆಲ್ತಿಗೆ ತುಂಬ ಬೆನಿಫಿಟ್ ಇದೆ. ಈಗ ನೋಡಿದರೆ ಬೆಡ್ರೂಮ್ನೆಲ್ಲ ನಾನು ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಇದು ಗುರುವಾರ, ನೆನ್ನೆ ಎಲ್ಲ ಎಳ್ದಾಕ್ಬಿಟ್ಟಿದ್ದೆ, ಇವತ್ತು ಆಲ್ಮೋಸ್ಟ್ ಸ್ವಲ್ಪ ಎಲ್ಲ ಜೋಡಿಸಿ ಇಟ್ಬಿಟ್ಟಿದ್ದೀನಿ. ಇಲ್ಲೂ ಅಷ್ಟೇ ವಾಶ್ ಮಾಡಿದ್ದ ಗ್ಲಾಸಸ್ನೆಲ್ಲ ನೀಟಾಗಿ ವಾಶ್ ಮಾಡಿ, ಗ್ಲಾಸ್ ಪ್ಲೇಟು ಏನೇನಿತ್ತು ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ. ಹಾಗೆ ಧೂಳು ಗೀಳು ಎಲ್ಲ ನೀಟಾಗಿ ಹೊಡ್ಕೊಂಬಿಟ್ಟಿದ್ದೀನಿ.
ಅದೆರಡು ನಾನು ತೋರಿಸಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಆ 2 ವಸ್ತು ಇರೋದ್ರಿಂದ ನನಗೆ ಧೂಳು ಹೊಡಿಯೋಕ್ಕೆ, ಗುಡಿಸೋಕ್ಕೆ ತುಂಬಾ ಈಸಿ ಆಗ್ತಾ ಇದೆ. ಹಾಗೆ ಈಗ ಇದೆರಡು ರೂಮ್ ಆಯಿತು. ಹಾಗೆ ಈ ಪಕ್ಕದಲ್ಲಿ ಒಂದು ರೂಮ್ ಇದೆ ಬೆಡ್‌ರೂಮು. ಅದನ್ನು ನಾನಿವತ್ತು ನೀಟ್ ಮಾಡ್ಕೋಬೇಕು. ಎಲ್ಲ ಎಳ್ದು ಹಾಕ್ಬಿಟ್ಟಿದ್ದೀನಿ ಸ್ವಲ್ಪ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.